ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್. ಚಾನೆಲ್ ಕಾಮಗಾರಿ ವಿಳಂಬ, ರೈತರಿಗೆ ಸಮರ್ಪಕ ನೀರು ಸಿಗದೆ ಪರದಾಟ, ಸೂಕ್ತ ಕ್ರಮಕ್ಕೆ ಕಣಗಾಲ್-ಮೂರ್ತಿ ಆಗ್ರಹ. ಕಲಬುರಗಿ ಪೊಲೀಸರಿಂದ ಮನೆಗಳ್ಳತನ ಪ್ರಕರಣ ಭೇದ, 13.4 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ವಶ, ಪೊಲೀಸ್ ಆಯುಕ್ತರಾದ ಡಾ ಶರಣಪ್ಪ ಮಾಹಿತಿ. ಮಸೀದಿ ಚರ್ಚ್ಗಳಿಗೂ ಧಾರ್ಮಿಕ ಕಾನೂನು ರೂಪಿಸಲಿ, ಹಿಂದೂ ದೇವಾಲಯಗಳ ಮಾದರಿಯಲ್ಲಿ ಸರ್ಕಾರದ ಅಧೀನಕ್ಕೆ ತರಲಿ, ಅರ್ಚಕರ ಒಕ್ಕೂಟದಿಂದ ಒತ್ತಾಯ. ಹಲವು ವರ್ಷಗಳ ಹಿಂದೆ ಮಂಜೂರಾದ ನೀರಾವರಿ ಯೋಜನೆಯ ಚಾನಲ್ ಕಾಮಗಾರಿ ಇನ್ನೂ ಪೂರ್ಣಗೊಳ್ಳದಿರುವುದರಿಂದ ರೈತರಿಗೆ ಯೋಜನೆಯ ನೀರು ಸಮರ್ಪಕವಾಗಿ ದೊರೆಯುತ್ತಿಲ್ಲ. ಕೂಡಲೇ ಬಾಕಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ನೀರಾವರಿ ಸೌಲಭ್ಯ ಕಲ್ಪಿಸಬೇಕು ಎಂದು ಕಣಗಾಲ್-ಮೂರ್ತಿ ಅವರು ಆಗ್ರಹಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು 2013ರಲ್ಲಿ ಯೋಜನೆಗೆ ಚಾನಲ್ ಕಾಮಗಾರಿ ಕೈಗೊಳ್ಳಲಾಗಿದೆ. ಅಂದಾಜು ಮೊತ್ತವನ್ನು ವಿವಿಧ ಹಂತಗಳಲ್ಲಿ ನಿಗದಿಪಡಿಸಲಾಗಿತ್ತು. ಯೋಜನೆ ಪೂರ್ಣಗೊಂಡು ನೀರು ಹರಿಯಬೇಕಾಗಿದ್ದರೂ ಇದುವರೆಗೆ ಚಾನಲ್ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರಿಂದ ಯೋಜನೆಯ ಉದ್ದೇಶವೇ ಈಡೇರದಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದೇ ವೇಳೆ ಚನ್ನರಾಯಪಟ್ಟಣ, ಹೊಳೆನರಸೀಪುರ ಸೇರಿದಂತೆ ಇತರೆ ತಾಲೂಕುಗಳಲ್ಲಿ ಸಂಬಂಧಿಸಿದ ನೀರಾವರಿ ಕಾಮಗಾರಿಗಳು ಪೂರ್ಣಗೊಂಡು ರೈತರಿಗೆ ನೀರು ದೊರೆಯುತ್ತಿರುವುದನ್ನು ಉಲ್ಲೇಖಿಸಿದ ಅವರು, ನಮ್ಮ ತಾಲೂಕಿಗೂ ಸಮರ್ಪಕ ನೀರಾವರಿ ಸೌಲಭ್ಯ ಕಲ್ಪಿಸಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಅವರಿಗೆ ಗೊತ್ತಿದೆ, ನಾವು 1 ವರ್ಷದಿಂದ ಹೋರಾಟ ಮಾಡ್ತಾ ಇರೋದು, ಹೋಗ್ತಾ ಇರೋದು, ಹಳ್ಳಿ ಸುತ್ತಾ ಇರೋದು ಎಲ್ಲ ಗೊತ್ತಿದೆ. ಅದಕ್ಕೆ ನಾವೇನು ಹೇಳೋದು ಸ್ವಾಮಿ, ನಾವು ಯಾವ MLA ಬಗ್ಗೆಯೂ ಹೊಗಳಕ್ಕೂಲ್ಲ, ತಗೊಳಕ್ಕೂಲ್ಲ. ನಮಗೆ ಬೇಕಾಗಿರೋದು ನೀರು. ಆದರೆ ಅವರಿಗೆ ಆ ಜವಾಬ್ದಾರಿಕೆ ಇಲ್ಲ. ಅವರಿಗೆ ರಾತ್ರಿ ಬೇರೆ ಜವಾಬ್ದಾರಿಕೆ ಇರುತ್ತೆ. ಅವರಿಗೆ ಪಾಪ ಅವ್ರ ಕಾರ್ಯಕರ್ತರು ಸಾಕೋದು, ನೋಡೋದು ಅದೇ ಇರುತ್ತೆ. ಅವ್ರಿಗೆ ಇವರು ರೈತರು ಬೇಕಾಗಿಲ್ಲ. ಆ ಜವಾಬ್ದಾರಿ ಇದ್ರೆ ನಾವೆಲ್ಲ ಇಷ್ಟೊಂದು ಹೋರಾಟಕ್ಕೆ ಯಾಕೆ ಹಿಡಿಬೇಕಾಯ್ತು? DC ಕಚೇರಿಯಲ್ಲಿ ಪ್ರತಿ ತಿಂಗಳು ರೈತರಿಗೆ ಅಂತ ಒಂದು ಮೀಟಿಂಗ್ ಕರೀತಾ ಇದ್ದಾರೆ. ಪ್ರತಿ ಇದ್ರೊಳಗೆ ನಾವು 1 ವರ್ಷದಿಂದ ಮನವಿ ಕೊಡ್ತಾ ಇದ್ದೀವಿ. ಅದು ಇದುವರೆಗೂ ಯಾವುದೇ ರೀತಿ ಬಂದ್ಬಿಟ್ಟು ಪ್ರತಿನಿಧಿಗಳು ಅಲ್ಲಿ ಬಂದು ನೋಡೂ ಇಲ್ಲ. ನೋಡಿ, ಚಾಲನೆ ಕೊಟ್ಟಂತ ಯೋಜನೆ ಅಂದಾಜು 1, 2 ಮತ್ತು 3ನೇ ಅಂತ ಮಾಡಿದ್ರು. ಒಟ್ಟು 20 ಕೋಟಿ ರೂಪಾಯಿ ಮೊದಲನೇ ಹಂತ, ಮತ್ತೆ 2ನೇ ಹಂತ 8 ಕೋಟಿ, 30 ಕೋಟಿ ರೂಪಾಯಿ ಈ ಯೋಜನೆ. ಈ ಯೋಜನೆ 2012-13ರಲ್ಲಿ ನೀರು ಒದಗಿಸೋಕ್ಕೆ ಏನು ಪಂಪ್ ಸೆಟ್ಗಳು ಬೇಕಾಗಿತ್ತು, ಏನು ವ್ಯವಸ್ಥೆ ಬೇಕಾಗಿತ್ತು, ಎಲ್ಲ ಕಂಪ್ಲೀಟ್ ಆಯಿತು. ಆದರೆ ಇದುವರೆಗೂ ನೀರು ಹರಿಸಿಲ್ಲ. 2013ರಲ್ಲಿ ಯೋಜನೆ ನೀರು ಕೊಡಿ ಅಂತಲೇ ಚಾಲನೆ ಕೊಟ್ಟರು. ಆದರೆ ಯಾಕೆ ಚಾಲನೆ ಕೊಡಲಿಲ್ಲ ಗೊತ್ತಿಲ್ಲ. ಹಾಗಾಗಿ ಈ ಯೋಜನೆ ಚಾಲನೆ ಕೊಡ್ದಲೇ 2 ಕೋಟಿ ರೂಪಾಯಿನ ಕರೆಂಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಏನು ನೀರು ಹರಿಸಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಂಜು, ಪಾಲಕ್ಷ, ಸುರೇಶ್, ಅಣ್ಣಪ್ಪ, ದರ್ಶನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆಯ ಮೂಲಕ ಒಟ್ಟು 4 ಮನೆಗಳ್ಳತನ ಪ್ರಕರಣವನ್ನು ಭೇದಿಸಲಾಗಿದೆ ಎಂದು ಪೊಲೀಸ್ ಆಯುಕ್ತರಾದ ಡಾ ಶರಣಪ್ಪ SD ತಿಳಿಸಿದ್ದಾರೆ. ಆರೋಪಿಯಿಂದ ಒಟ್ಟು 4 ಪ್ರಕರಣಗಳಿಗೆ ಸಂಬಂಧಿಸಿದಂತೆ 85 ಗ್ರಾಂ ಬಂಗಾರದ ಆಭರಣಗಳು, 260 ಗ್ರಾಂ ಬೆಳ್ಳಿಯ ಆಭರಣಗಳು ಸೇರಿದಂತೆ ಒಟ್ಟು ಅಂದಾಜು 13,40,000 ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸ್ ಆಯುಕ್ತರ ಮಾರ್ಗದರ್ಶನದಲ್ಲಿ ಠಾಣಾ ಸಿಬ್ಬಂದಿ ನಡೆಸಿದ ತ್ವರಿತ ಕಾರ್ಯಾಚರಣೆಯಿಂದ ಸರಣಿ ಕಳ್ಳತನ ಪ್ರಕರಣಗಳಿಗೆ ಬ್ರೇಕ್ ಬಿದ್ದಂತಾಗಿದ್ದು ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪತ್ತೆ ಕಾರ್ಯ ಮಾಡಿದ್ದು ಅದರಲ್ಲಿ ಒಬ್ಬ ಅಂತಾರಾಜ್ಯ ಮನೆಗಳನ್ನು ಮಾಡುವ ಆರೋಪಿಯನ್ನು ಬಂಧಿಸುವುದು ಯಶಸ್ವಿಯಾಗಿದೆ. ಅದರಲ್ಲಿ ಈ ವರ್ಷ ಜನವರಿಯಲ್ಲಿ ಒಂದು ಮನೆಗಳನ್ನು ಪ್ರಕರಣ ನಂತರ ಇದೇ ವರ್ಷದ ಜೂನ್ ತಿಂಗಳಲ್ಲಿ ಒಂದು ಚೌಕ್ ಪೊಲೀಸ್ ಸ್ಟೇಷನ್ ಬೊಂಬು ಬಜಾರ್ ಏರಿಯಾದಲ್ಲಿ ಒಂದು ಮನೆಗಳನ್ನು ಆಗಿತ್ತು. ಅಲ್ಲಿ ನಮಗೆ ದೊರೆತ ಕೆಲವು ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇಲೆ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಅವರನ್ನು ಬಂಧಿಸುವ ಯಶಸ್ವಿಯಾಗಿದೆ. ಬಂಧಿತನಾದ ಆರೋಪಿಯ ಹೆಸರು ಮೊಹಮ್ಮದ್ ಮುಜಾಹಿದ್ ಅಲಿಯಾಸ್ ಜಾವೇದ್ ಅಂತ, ತಂದೆ ಹೆಸರು ಮೊಹಮ್ಮದ್ ಜಾಫರ್, 32 ವರ್ಷ. ದೇಶದಲ್ಲಿ ಕಾನೂನು ಎಲ್ಲರಿಗೂ ಸಮಾನವಾಗಿದ್ದು ಧಾರ್ಮಿಕ ವಿಚಾರಗಳಲ್ಲಿಯೂ ಸಮಾನ ನೀತಿ ಜಾರಿಯಾಗಬೇಕು. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ದೇವಸ್ಥಾನಗಳನ್ನು ತರುವ ಮಾದರಿಯಲ್ಲಿ ಚರ್ಚ್, ಮಸೀದಿ ಹಾಗೂ ದರ್ಗಾಗಳಿಗೂ ಧಾರ್ಮಿಕ ನೀತಿ ರೂಪಿಸಿ ಸರ್ಕಾರದ ಅಧೀನಕ್ಕೆ ತರಬೇಕು ಎಂದು ಅಖಿಲ ಕರ್ನಾಟಕ ಖಾಸಗಿ ಹಿಂದೂ ದೇವಾಲಯಗಳ ಅರ್ಚಕರ ಒಕ್ಕೂಟ ಸಂಘದ ರಾಜ್ಯಾಧ್ಯಕ್ಷ ದೀಕ್ಷಿತ್ ಆಗ್ರಹಿಸಿದ್ದಾರೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧಾರ್ಮಿಕ ಕೇಂದ್ರಗಳಿಗೆ ಸರ್ಕಾರದ ವತಿಯಿಂದ ಅಧಿಕಾರಿಗಳನ್ನು ನೇಮಿಸುವುದರಿಂದ ಆಡಳಿತದಲ್ಲಿ ಪಾರದರ್ಶಕತೆ ಮೂಡಲಿದ್ದು ಹಣಕಾಸಿನ ವ್ಯವಹಾರಗಳು ಸರ್ಕಾರದ ಗಮನಕ್ಕೆ ಬರಲಿವೆ. ಮದ್ರಾಸಗಳಲ್ಲಿ ನಡೆಯುತ್ತಿರುವ ಅಲ್ಪಸಂಖ್ಯಾತ ಶಿಕ್ಷಣದ ಕುರಿತು ಬಹಿರಂಗ ಮಾಹಿತಿ ನೀಡಬೇಕು. ಹಿಂದೂ ಧರ್ಮದ ಬಲವರ್ಧನೆಗಾಗಿ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಸ್ಥಾಪಿಸಿ ಬಾಲ್ಯಾವಸ್ಥೆಯಿಂದಲೇ ಮಕ್ಕಳಿಗೆ ರಾಮಾಯಣ, ಮಹಾಭಾರತ ಸೇರಿದಂತೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಿಚಾರಗಳ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರಲ್ಲದೆ
ಅಲ್ಪಸಂಖ್ಯಾತ ಧಾರ್ಮಿಕ ಕೇಂದ್ರಗಳಿಗೆ ಬರುತ್ತಿರುವ ವಿದೇಶಿ ಹಣಕಾಸಿನ ಕುರಿತು ಸಮಗ್ರ ತನಿಖೆ ನಡೆಸಬೇಕು. ಸರ್ಕಾರದ ಅಧೀನದಲ್ಲಿರುವ ದೇವಸ್ಥಾನಗಳನ್ನು ಮುಕ್ತಗೊಳಿಸಿ ಹಿಂದೂಗಳ ಟ್ರಸ್ಟ್ಗಳನ್ನು ರಚಿಸಿ ದೇವಾಲಯಗಳ ಅಭಿವೃದ್ಧಿಗೆ ಸರ್ಕಾರ ಸಹಕಾರ ನೀಡಬೇಕೆಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್, ವಿಜಯಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿರ್ವಹಣೆ ಮಾಡ್ತಾ ಇದೆಯೋ ಅವೆಲ್ಲ ವ್ಯವಹಾರಗಳು ಕೂಡ ಹೇಗೆ ಸಮಾಜಕ್ಕೆ ಪಾರದರ್ಶಕವಾಗಿದೆಯೋ ಅದರ ಪ್ರತಿಯೊಂದು ಹಣ ವ್ಯವಹಾರ ಎಲ್ಲವೂ ಕೂಡ ಸರ್ಕಾರ ಅಧೀನದಲ್ಲೇ ಇದೆ. ಅದಕ್ಕೆ ಬಹುಸಂಖ್ಯಾತ ಹಿಂದೂಗಳು ನಾವೆಲ್ಲರೂ ಕೂಡ ಸಹರ್ಷದಿಂದ ಒಪ್ಪಿ ನಾವು ನಡ್ಕೊಳ್ತಾ ಇದ್ದೀವಿ. ಈ ರಾಜ್ಯದಲ್ಲಿರ್ತಕ್ಕಂತಹ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಚಾಮುಂಡೇಶ್ವರಿ ದೇವಸ್ಥಾನ ಇರ್ಬೋದು, ನಿಮಿಷಾಂಬ ಇರ್ಬೋದು, ಹೀಗೆ A1 A2 ದೇವಸ್ಥಾನ ಎಲ್ಲದೂ ಕೂಡ ಹಣಕಾಸು ವಿಚಾರದೆಲ್ಲದೂ ಕೂಡ ಸರ್ಕಾರ ಅಧೀನದಲ್ಲೇ ಇದ್ದು ಬ್ಯಾಂಕಿನ ಮುಖಾಂತರ ವ್ಯವಹಾರ ನಡೀತಾ ಇದೆ. ನಾವು ಕೊಡ್ತಕ್ಕಂಥ ಸೇವೆಯ ಹಣ ಎಲ್ಲವೂ ಕೂಡ ನಮಗೆ ಗೊತ್ತಾಗ್ತದೆ, ಇಷ್ಟು ನಾವು ಸೇವೆಯನ್ನು ಕೊಟ್ಟಿದ್ದೀವಿ. ಹಾಸನದ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಪ್ರಯುಕ್ತ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ರಾಜ್ಯಾದ್ಯಂತ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಎಂಬ ಶೀರ್ಷಿಕೆಯಡಿ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ಹಾಸನ ಘಟಕದ ಆವೇಸ್ ಪಾಷಾ ಅವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರವಾದಿ ಮೊಹಮ್ಮದ್ ಅವರು ಜಗತ್ತಿನಲ್ಲಿ ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಘನತೆ ಹಾಗೂ ಮಾನವ ಕುಲದ ಏಕತೆಯ ಆಧಾರದ ಮೇಲೆ ಸಮಗ್ರ ಪರಿವರ್ತನೆಗೆ ಕಾರಣರಾದರು. ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ಆಡಳಿತ ಸೇರಿದಂತೆ ಮಾನವ ಜೀವನದ ವಿವಿಧ ಕ್ಷೇತ್ರಗಳನ್ನು ಬೆಳಗಿಸುವ ಮಾನವೀಯ ಕ್ರಾಂತಿ ಅವರದ್ದಾಗಿತ್ತು. ಪ್ರವಾದಿಯವರ ಸಂದೇಶಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವುದು, ಅವರ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸುವುದು ಹಾಗೂ ಪರಸ್ಪರ ಬಾಂಧವ್ಯ ಮತ್ತು ಸೌಹಾರ್ದವನ್ನು ಬಲಪಡಿಸುವುದು ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಎಂದರಲ್ಲದೆ, ಅಭಿಯಾನದ ಅಂಗವಾಗಿ ಖ್ಯಾತ ಸಾಹಿತಿ ಹಾಗೂ ಗ್ರಂಥಕರ್ತ ಯೋಗೇಶ್ ಮಾಸ್ಟರ್ ಅವರು ಬರೆದಿರುವ ಮಾನವ ಮನಸ್ಸಿನ ಕೃಷಿಕ, ಮನದುಡಿಯ ಪ್ರವಾದಿ ಮೊಹಮ್ಮದ್ ಹಾಗೂ ವಾರ್ತಾಭಾರತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಅಬ್ದುಲ್ ಸಲಾಂ ಪುತ್ತಿಗೆ ಅವರು ಬರೆದಿರುವ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪ್ರವಾದಿ ಮೊಹಮ್ಮದ್ ಕೃತಿಗಳನ್ನು ರಾಜ್ಯಾದ್ಯಂತ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದರು. ಹಾಸನದಲ್ಲಿಯೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಗೋಷ್ಠಿಯ ಉದ್ದೇಶ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬೋಧನೆಗಳನ್ನು ಸಾರ್ವತ್ರೀಕರಣಗೊಳಿಸುವುದಾಗಿದೆ. ಎರಡನೇ ಅಂಶ ಏನಪ್ಪ ಅಂದರೆ, ರಾಜ್ಯಾದ್ಯಂತ ವಿವಿಧ ಕಾರ್ಯಚಟುವಟಿಕೆಗಳನ್ನು ನಡೀತಾ ಇರುತ್ತೆ. ಅದರ ಅಡಿಯಲ್ಲಿ ಈ ವರ್ಷದಲ್ಲಿ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಸೀರತ್ ಅಭಿಯಾನವನ್ನು ದಿನಾಂಕ 26 ಆಗಸ್ಟ್ 2026ರಿಂದ 6 ಸೆಪ್ಟೆಂಬರ್ 2026ರವರೆಗೆ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಈ ಅಭಿಯಾನದ ಅವಧಿಯಲ್ಲಿ 2 ಕೃತಿಗಳನ್ನು ಬಿಡುಗಡೆಗೊಳಿಸ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಶ್ರೀ ಯೋಗೇಶ್ ಮಾಸ್ಟರ್ ಅವರು ರಚಿಸಿರುವಂತಹ ಮಾನವ ಮನಸ್ಸಿನ ಕೃಷಿಕ ಪತ್ರಿಕಾಗೋಷ್ಠಿಯಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ಹಾಸನ ಘಟಕದ ಕಾರ್ಯಕರ್ತ ಆವೇಸ್ ಪಾಷಾ, ಸ್ಥಾನೀಯ ಅಧ್ಯಕ್ಷ ಮೌಲಾನಾ ಅಜರುಲ್ಲಾ ಖಾನ್ ಕಾಸಿಮಿ, ಅಲ್ ಅಮಿ ಎಜುಕೇಷನಲ್ ಸೊಸೈಟಿ ಅಧ್ಯಕ್ಷ ಸೈಯದ್ ತಾಜ್, ನಿವೃತ್ತ ಆರೋಗ್ಯ ಶಿಕ್ಷಣಾಧಿಕಾರಿ ಸಾಬಿರ್ ಅಹಮದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾಲೇಜು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಕನ್ನಡ ವಿಭಾಗ ಮತ್ತು ಜೆಐಸಿಸಿ ವತಿಯಿಂದ ಇಂದು ಸಾರ್ಥಕ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಹಾಗೂ ಮಹಾರಾಷ್ಟ್ರ ರಾಜ್ಯ ಕೇಡರ್ನ ಐಪಿಎಸ್ ಅಧಿಕಾರಿ ಎನ್ಎಂ ಶಶಾಂಕಗೌಡ ಅವರು ಪದವಿ ನಂತರ ಮುಂದೇನು ಎಂಬುದರ ಕುರಿತು ಸ್ಪಷ್ಟ ಮಾರ್ಗದರ್ಶನ ನೀಡಿದರು. ಜೊತೆಗೆ ಜೀವನವೆಂಬುದು ಯಾವತ್ತಿಗೂ ನೇರವಾದ ಹಾದಿಯಲ್ಲ, ಬದಲಿಗೆ ಅದರಲ್ಲಿ ಏಳುಬೀಳುಗಳು, ತಿರುವುಗಳು ಇದ್ದೇ ಇರುತ್ತವೆ. ವೈಫಲ್ಯಗಳಿಂದ ಕಂಗೆಡದೆ ಸತತ ಪ್ರಯತ್ನ ಮಾಡಬೇಕು. ಯಶಸ್ಸು ಎನ್ನುವುದು ಕೇವಲ ಹಣ ಅಥವಾ ಕೀರ್ತಿಗೆ ಸೀಮಿತವಲ್ಲ. ಯಾರು ತಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಬದ್ಧತೆಯನ್ನು ರೂಢಿಸಿಕೊಳ್ಳುತ್ತಾರೋ ಅವರೇ ನಿಜವಾದ ಸಾಧಕರು ಎಂದು ಕಿವಿಮಾತು ಹೇಳಿದರು. ಸರ್ ಅದೇ ಹೇಳ್ತಾ ಇದ್ರು ಪ್ರಾಂಶುಪಾಲರು, ನಾವೇನು ಮಾಡ್ಬೋದಾ, ಅದನ್ನು ಡ್ರೀಮ್ ಮಾಡ್ಬೋದಾ, ದೊಡ್ಡದಾಗಿ ಕನಸು ಕಾಣ್ಬೋದಾ? ಸೊ ಚಿಕ್ಕದ್ರಿಂದಲೇ ದೊಡ್ಡದಾಗೋದು. ನಾನು ಅವತ್ತು ಆ ಥಿಂಕಿಂಗ್ ಮಾಡಲಿಲ್ಲ ಅಂದರೆ ನಿಮ್ಮ ಮುಂದೆ ಬಂದು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಡ್ರೀಮ್ ಕನಸು ಕಾಣಲಿಲ್ಲ ಅಂದಿದ್ರು. ಫಸ್ಟು ನಾನು ವರ್ಕ್ ಮಾಡೋ ಸೆಕೆಂಡು, ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀನಿ, ಇದೆಲ್ಲ ಸೆಕೆಂಡು. ಬಟ್ ಅದನ್ನು ವರ್ಕ್ ಮಾಡೋದಕ್ಕೆ ಐ ಶುಡ್ ಹ್ಯಾವ್ ಡ್ರೀಮ್ನ ಕನಸು ಕಾಣಬೇಕಿತ್ತಲ್ವಾ, ನಾನು ಏನು ಮಾಡಬೇಕು ಅನ್ನೋದು. ಆ್ಯಂಡ್ ಸೆಕೆಂಡ್ ಥಿಂಗ್, ಸರ್ ಹೇಳ್ತಾ ಇದ್ರು ಆಲ್ಮೋಸ್ಟ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿದ್ದಾರೆ ಇಲ್ಲಿ ಅಂತ. ಸೊ ಫೈನಲ್ ಇಯರ್ ಸ್ಟೂಡೆಂಟ್ಸ್ ನನ್ನ ಫ್ರೆಂಡ್ಸು ಅವ್ರನ್ನ ನೋಡ್ತಾ ಇದ್ದೆ ನಾನು. ಮೇನ್ ಪ್ರಾಬ್ಲಮ್ ಏನು ಫೇಸ್ ಮಾಡ್ತೀರಾ ಅಂದರೆ ಫೈನಲ್ ಇಯರಲ್ಲಿ ಆಫ್ಟರ್ BSc ವಾಟ್ ನೆಕ್ಸ್ಟ್? ನಾನು BEd ಮಾಡಬೇಕಾ, MSc ಮಾಡಬೇಕಾ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ಬೇಕಾ? ಸಮಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನಟರಾಜ್ ಕೆ ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರವಿ NC ಸೇರಿದಂತೆ ಪ್ರಾಧ್ಯಾಪಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ಕನ್ನಡ ನಾಡು ನುಡಿ ಹಾಗೂ ಸಂಗೀತ ಕ್ಷೇತ್ರಕ್ಕೆ ಗಾನಗಂಧರ್ವೆ ಎಸ್ ಜಾನಕಿ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯವಾಗಿದ್ದು, ಅವರ ಸಾಧನೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಪತ್ರಕರ್ತ ರವಿ ನಾಕಲ್ಗೂಡು ಹೇಳಿದರು. ಸಕಲೇಶಪುರ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಎಸ್ ಜಾನಕಿ ಅವರ ನುಡಿ ನಮನ ಹಾಗೂ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ನುಡಿ ನಮನ ಹಾಗೂ ಸ್ಮರಣೋತ್ಸವ ಕಾರ್ಯಕ್ರಮಗಳ ಸರಣಿಯಲ್ಲಿ ಇದು 12ನೇ ಕಾರ್ಯಕ್ರಮವಾಗಿದೆ. ಜಾನಕಿ ಅವರ ಸುದೀರ್ಘ ಕಲಾ ಜೀವನ ಹಾಗೂ ಕನ್ನಡ ಭಾಷೆ ಮತ್ತು ಸಂಗೀತ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ನುಡಿನಮನ ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯಾದ್ಯಂತ ಇದು 12ನೇ ನುಡಿನಮನ ಮತ್ತು ಸ್ಮರಣೋತ್ಸವ ಕಾರ್ಯಕ್ರಮವನ್ನು ನಮ್ಮ ಪತ್ರಕರ್ತರ ಸಂಘಟನೆ ಇರಬಹುದು, ಸಾಹಿತ್ಯ ಸಂಘಟನೆ ಇರಬಹುದು, ವಿವಿಧ ಸಂಘ ಸಂಸ್ಥೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಈಗಾಗಲೇ ಎಲ್ಲ ತಾಲೂಕುಗಳು ಕೂಡ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡಿದ್ದೇವೆ. 89 ವರ್ಷಗಳ ಸುದೀರ್ಘ ಜೀವನದಲ್ಲಿ ಜಾನಕಮ್ಮನವರು ನಮ್ಮ ನಾಡಿಗೆ, ನಮ್ಮ ನೆಲದ ಭಾಷೆ. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಮಾಜಿ ಅಧ್ಯಕ್ಷ ಉದಯ ರವಿ ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳಲ್ಲಿ ಪತ್ರಿಕೆ ಓದುವ ಹಾಗೂ ಸುದ್ದಿವಾಹಿನಿಗಳನ್ನು ವೀಕ್ಷಿಸುವ ಅಭ್ಯಾಸ ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಎಸ್ ಜಾನಕಿ, ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ ರಾಜ್ಕುಮಾರ್, ಕುವೆಂಪು ಸೇರಿದಂತೆ ಹಲವು ಮಹನೀಯರ ಸಾಧನೆ ಹಾಗೂ ಕೊಡುಗೆಗಳನ್ನು ಯುವ ಪೀಳಿಗೆಗೆ ಪರಿಚಯಿಸುವ ಅಗತ್ಯವಿದೆ. ಸಾಮಾಜಿಕ ಜಾಲತಾಣಗಳಾದ ವಾಟ್ಸ್ಆಪ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕ ವಿದ್ಯಾರ್ಥಿಗಳು ಹಲವು ವಿಷಯಗಳನ್ನು ತಿಳಿದುಕೊಳ್ಳುತ್ತಿದ್ದರು. ಮಹನೀಯರ ಜೀವನಾದರ್ಶಗಳನ್ನು ಅರಿಯಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗುತ್ತವೆ ಎಂದರು. ಯಾರು ಜಾನಕಿ ಅವರು ಯಾರು, ಕುವೆಂಪು ಅವರು ಯಾರು, ಡಾಕ್ಟರ್ ರಾಜ್ಕುಮಾರ್ ಯಾರು, ಅದೆಲ್ಲವೂ ಮರೆತು ಹೋಗ್ತಾ ಇದ್ರು. ಇವತ್ತು ನೀವು ನೆನಪು ಮಾಡ್ಕೋಬೇಕಾದ ಒಂದೇ ಕಾರ್ಯಕ್ರಮ. ಆಂಧ್ರ ಪ್ರದೇಶದಲ್ಲಿ ಹುಟ್ಟಂತ ಶ್ರೀಮತಿ ಜಾನಕಿ ಅವರು ನಮ್ಮ ಕನ್ನಡ ನಾಡಿಗೆ ನೀಡಿದಂಥ ಕೊಡುಗೆ ಇದೆಯಲ್ಲ, ಗಾಯನದ ಮೂಲಕ ತುಂಬಾ ಅಪಾರ. ಜೊತೆಯಲ್ಲಿ ಅವರೊಂದು ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷ ರವಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ, ಕಾರ್ಯದರ್ಶಿ ಯೋಗೇಶ್, ಕಲಾವಿದರ ಸಂಘದ ರಮೇಶ್, ವೇಣು, ಮೀನಾಕ್ಷಿ ಖಾದರ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಪಘಾತ ಸೇರಿದಂತೆ ತುರ್ತು ಪರಿಸ್ಥಿತಿಯಲ್ಲಿ ಗಾಯಾಳುಗಳ ವಿಡಿಯೋ ಮಾಡುವ ಬದಲು ತಕ್ಷಣ ನೆರವಿಗೆ ಧಾವಿಸಿ ಜೀವ ಉಳಿಸುವ ಕಾರ್ಯಕ್ಕೆ ಮುಂದಾಗಬೇಕು ಎಂದು ಬೇಲೂರು ವೃತ್ತ ನಿರೀಕ್ಷಕ ಎಚ್ಎಂ ರೇವಣ್ಣ ಕರೆ ನೀಡಿದರು. ನಗರದ ಶ್ರೀ ಜನಕೇಶ್ವರ ಸ್ವಾಮಿ ದೇವಾಲಯದ ಸಮೀಪದ ಮಾತೃಶ್ರೀ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಆಯೋಜಿಸಿದ್ದ ಸ್ವಯಂ ಸೇವಕರ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಅಪಘಾತ ಸಂಭವಿಸಿದ ತಕ್ಷಣ 108 ಆಂಬ್ಯುಲೆನ್ಸ್ ಹಾಗೂ 112 ತುರ್ತು ಸೇವೆಗೆ ಕರೆ ಮಾಡಿ ಗಾಯಾಳುವನ್ನು ಸಾಧ್ಯವಾದಷ್ಟು ಬೇಗ ಆಸ್ಪತ್ರೆಗೆ ದಾಖಲಿಸಬೇಕು. ಬೇರೆಯವರು ಸಹಾಯ ಮಾಡಲಿ ಎಂದು ಕಾಯದೆ ವಾಹನ ಹೊಂದಿರುವವರು ಕೂಡ ಮೊದಲ ಸ್ಪಂದಕರಾಗಿ ನೆರವಿಗೆ ಧಾವಿಸಬೇಕು ಎಂದರು. ವೀರೇಂದ್ರಗಿರವರ ಸಲಹೆ ಸಹಕಾರಗಳಿಗೆ ಇವತ್ತು ಈ ಸೇವೆ ಮಾಡ್ತಿರೋದು ಉತ್ತಮವಾದ ಸೇವೆ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಈ ಸಂಸ್ಥೆಯಲ್ಲಿ ಇವತ್ತು 37 ಜಿಲ್ಲೆಯಲ್ಲಿ ಇವತ್ತು ನಿಮ್ಮಂಗೆ ಒಂದು ತಾಲೂಕಿನಲ್ಲಿ 200 ಜನ. ಜಿಲ್ಲಾ ಜನಜಾಗೃತಿ ಸಮಿತಿ ಅಧ್ಯಕ್ಷ ದಯಾನಂದ್ ಮಾತನಾಡಿ, ಪ್ರಕೃತಿ ವಿಕೋಪ, ಮಾನವ ನಿರ್ಮಿತ ವಿಕೋಪ ಹಾಗೂ ಅಪಘಾತ ಸೇರಿದಂತೆ ವಿವಿಧ ಸಂಕಷ್ಟದ ಸಂದರ್ಭಗಳಲ್ಲಿ ಸಿಲುಕುವವರಿಗೆ ತಕ್ಷಣ ನೆರವು ನೀಡುವ ಸಾಮರ್ಥ್ಯವನ್ನು ಸ್ವಯಂ ಸೇವಕರು ಬೆಳೆಸಿಕೊಳ್ಳಬೇಕು. ತರಬೇತಿಯಲ್ಲಿ ಪಡೆದ ಜ್ಞಾನವನ್ನು ಸಮಾಜದ ಒಳಿತಿಗೆ ಬಳಸಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಜನರ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಯೊಂದಿಗೆ ಸ್ವಯಂ ಸೇವಾ ಮನೋಭಾವ ಬೆಳೆಸುವ ಜನಪರ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದರು. अकेली पुलिस काफी है, अकेले एजेंट काफी है, अकेले एजेंट नहीं कर सकते. इसीलिए जनता की सेवा हम देते हैं. हम आपके लिए, आप हमारे लिए हो. ये सिस्टम है. हम आपके लिए काम करते हैं, आपको थोड़ा बहुत हमारे लिए काम करना पड़ेगा. और ये सब मानव सेवा के लिए है. तो मैं राजस्थान का आदमी हूँ, मैं राजस्थान का हूँ, लेकिन मैं कर्नाटक में काम कर रहा हूँ. ठीक है, मानव सेवा का मुझे मौका मिला कर रहा हूँ. ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಮಂಜುಳಾ, ಎನ್ಡಿಆರ್ಎಫ್ ಕಮಾಂಡರ್ ಶಾಂತಿಲಾಲ್ ಜಟಿಯಾ, ಅಧಿಕಾರಿಗಳಾದ ಪಾಟೀಲ್ ನಿವೇಶ್, ಅಲ್ವಿನ್ ಜಗದೀಶ್, ಮಾಲ್ತೇಶ್ ಹಾಗೂ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. 2ನೇ ಶ್ರಾವಣ ಸೋಮವಾರದ ಅಂಗವಾಗಿ ಬಸವೇಶ್ವರ ಪುತ್ಥಳಿಗೆ ವಿಶೇಷ ಪೂಜಾ ಸೇವೆಯನ್ನು ಅಕ್ಕ ಮಹಾದೇವಿ ಮಹಿಳಾ ವೇದಿಕೆ, ಮಲೆನಾಡು ವೀರಶೈವ ಸಮಾಜ ಹಾಗೂ ಅಂಗಸಂಸ್ಥೆಗಳ ವತಿಯಿಂದ ಭಕ್ತಿಭಾವದಿಂದ ನೆರವೇರಿಸಲಾಯಿತು. ಪೂಜಾ ಸೇವೆಯ ಬಳಿಕ ಭಕ್ತರಿಗೆ ಪ್ರಸಾದ ವಿತರಿಸುವ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನವರ ಸ್ಮರಣೆಯಲ್ಲಿ ಭಕ್ತಿ ಗಾಯನದ ಮೂಲಕ ಭಾವಪೂರ್ಣ ನುಡಿನಮನ ಸಲ್ಲಿಸಲಾಯಿತು. ಭಕ್ತಿ, ಸಂಸ್ಕೃತಿ ಹಾಗೂ ಸಮಾಜದ ಒಗ್ಗಟ್ಟಿನ ಸಂದೇಶ ಸಾರಿದ ಕಾರ್ಯಕ್ರಮದಲ್ಲಿ ವಿವಿಧ ವರ್ಗದ ಸಮಾಜ ಬಾಂಧವರು ಪಾಲ್ಗೊಂಡು ಶ್ರಾವಣದ ಸಂಭ್ರಮವನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಎಂಎಸ್ ಧರ್ಮಪ್ಪ, ಕಾರ್ಯದರ್ಶಿ ಎಡೆಹಳ್ಳಿಯಾರ್ ಮಂಜುನಾಥ್, ಅಕ್ಕ ಮಹಾದೇವಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಕೋಮಲಾ ದಿನೇಶ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ
ಎಸ್ಸಿ ದಿನೇಶ್, ನಿರ್ದೇಶಕ ಮಹೇಶ್ ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು, ಯುವ ವೇದಿಕೆ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಅಂಗಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಬೇಲೂರು ವಿಧಾನಸಭಾ ಕ್ಷೇತ್ರದ ಕರಡು ಮತದಾರರ ಪಟ್ಟಿಯನ್ನು ಸೋಮವಾರ ಪ್ರಕಟಿಸಲಾಗಿದ್ದು, ಪಟ್ಟಿಯಲ್ಲಿನ ಹೆಸರು, ವಿಳಾಸ ಹಾಗೂ ಇತರ ವಿವರಗಳನ್ನು ಪರಿಶೀಲಿಸಿ ಆಕ್ಷೇಪಣೆ ಹಾಗೂ ತಿದ್ದುಪಡಿಗಳನ್ನು ಸಲ್ಲಿಸಲು ಸೆಪ್ಟೆಂಬರ್ 23ರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿ ರಜನಿಕಾಂತ್ ತಿಳಿಸಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸೋಮವಾರ ನಡೆದ ಮತದಾರರ ಪಟ್ಟಿ ಪ್ರಕಟಣೆ ಕುರಿತು ಸಭೆಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 24ರಂದು ಕ್ಷೇತ್ರದ 276 ಮತಗಟ್ಟೆ ಕೇಂದ್ರಗಳು ಹಾಗೂ ತಾಲೂಕು ಕಚೇರಿಯಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗುವಂತೆ ಪ್ರಕಟಿಸಲಾಗಿದೆ. ಮತದಾರರು ತಮ್ಮ ಹೆಸರು, ವಿಳಾಸ ಹಾಗೂ ಪಟ್ಟಿಯಲ್ಲಿರುವ ಇತರ ವಿವರಗಳನ್ನು ಪರಿಶೀಲಿಸಿಕೊಳ್ಳಬೇಕು ಎಂದು ಹೇಳಿದರು. ಬೇಲೂರು ತಹಶೀಲ್ದಾರ್ ಹಾಗೂ ಮತದಾರರ ನೋಂದಣಿ ಸಹಾಯಕ ಅಧಿಕಾರಿ ಶ್ರೀಧರ್ ಕಂಕನವಾಡಿ ಮಾತನಾಡಿ, ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕ್ಷೇತ್ರದಲ್ಲಿದ್ದ ಸುಮಾರು 2 ಲಕ್ಷ ಮತದಾರರ ಪೈಕಿ 19,038 ಹೆಸರುಗಳನ್ನು ಕೈಬಿಡಲಾಗಿದೆ. ಮೃತಪಟ್ಟವರು 2 ಕಡೆ ಮತದಾರರಾಗಿ ನೋಂದಣಿಯಾಗಿದ್ದವರು ಸೇರಿದಂತೆ ವಿವಿಧ ಕಾರಣಗಳಿಂದ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಲಭ್ಯವಾಗದವರು ಹಾಗೂ ವಿವಿಧ ಕಾರಣಗಳಿಂದ ಹೆಸರು ಪಟ್ಟಿಯಿಂದ ನಾಪತ್ತೆಯಾಗಿರುವವರು ಕೂಡ ನಿಗದಿತ ಅವಧಿಯಲ್ಲಿ ಅರ್ಜಿ ಸಲ್ಲಿಸಿ ಪರಿಶೀಲಿಸಿಕೊಳ್ಳಬಹುದು ಎಂದರು. ಈಗೂ ಯಾರಾದ್ರೂ ಬಿಟ್ಟು ಹೋಗಿ ಅಂತ ಅನಿಸಿದ್ರೆ ಅಥವಾ ನನ್ನ ಸೇರಿಸ್ಕೋಬೇಕು ಅಂತ ಅನಿಸಿದ್ರೆ ಅವ್ನು ಕ್ಲೇಮ್ ಮಾಡ್ತೇನೆ ನಾನು ಇನ್ನೂ ವೋಟರ್ ಇದ್ದೀನಿ ಅಂತಂದ್ರೆ ನಮೂನೆ 6 ಅಲ್ಲಿ ಫಾರ್ಮ್ 6 ಪ್ಲಸ್ ಡಿಕ್ಲರೇಷನ್ ಫಾರ್ಮ್ ಅನ್ನ BLO ಹತ್ರ ಕೊಟ್ಟು ನಡೀತದೆ, ನಮ್ಮ ಹತ್ರ ಕೊಟ್ಟು ನಡೀತದೆ, ಆನ್ಲೈನ್ ತುಂಬಿದ್ರೆ ನಡೀತದೆ. ಈ 3 ಇದ್ರಲ್ಲಿ ಮಾಡಿದ್ರೆ ನಾವು ಅವ್ರನ್ನ ಮತ್ತೆ ಲಿಸ್ಟಿಗೆ ಕನ್ಸಿಡರ್ ಮಾಡ್ತೀವಿ. ಬೈ ದಿ ವೇ ನಮ್ದು ಏನಾದ್ರು ನೇಮ್ ತಪ್ಪಾಗಿದೆ, ಫೋಟೋ ಮಿಸ್ಟೇಕ್ ಆಗಿದೆ, ನಮ್ ನೇಮ್ ಕರೆಕ್ಷನ್ ಆಗಬೇಕು, ಅಡ್ರೆಸ್ ಕರೆಕ್ಷನ್ ಆಗಬೇಕು, ವಾಟ್ ಎವರ್ ಇಟ್ ಮೇ ಬಿ ಇತ್ತು ಅಂದ್ರೆ ಫಾರ್ಮ್ 8 ವಿತ್ ಡಿಕ್ಲರೇಷನ್ ಫಾರ್ಮ್ ಕೊಡಬೇಕು. ಬೈ ದಿ ವೇ ಯಾವ್ದಾದ್ರು ತಪ್ಪಾಗಿ ಸೇರ್ಕೊಂಡಿದ್ರೆ ನನ್ನ ಹೆಸರು ಅಂತ ಏನಾದ್ರು ಅನಿಸಿದ್ರೆ, ಯಾವ್ದಾದ್ರು ರಾಜಕೀಯ ಪಕ್ಷಗಳಿಗೆ ಅನಿಸಿದ್ರೆ ಅವರು ಫಾರ್ಮ್ 7 ಅಲ್ಲಿ ಬೇಲೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಸೊ 195 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಸೊ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇವತ್ತು ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಬಗ್ಗೆ ಕರಡು ಮತದಾರ ಪಟ್ಟಿ ಪ್ರಕಟಣೆ ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ 276 ಪೋಲಿಂಗ್ ಸ್ಟೇಷನ್ಸ್ ಎಲ್ಲ ಇದೆ. ಸೊ ಇವತ್ತು ಕೂಡ ನಾವು ನೋಟಿಸ್ ತಹಸೀಲ್ದಾರ್ ಕಚೇರಿಯ ನೋಟಿಸ್ ಬೋರ್ಡಲ್ಲಿ ಕೂಡ ಪಬ್ಲಿಷ್ ಕೂಡ ಮಾಡಿದ್ದೀವಿ. ಸೊ ಡ್ರಾಫ್ಟ್ ಎಲೆಕ್ಟೋರಲ್ ಕೂಡ. ಸೊ ಎಲ್ಲ ಎಲೆಕ್ಟರ್ಸ್ ಕೂಡ ಅದನ್ನು ಬಂದು ನೋಡ್ಬೋದು, ಪರಿಶೀಲನೆ ಮಾಡಬಹುದು. ಆಮೇಲೆ ಏನಾದರೂ ಏನೋ ಚೇಂಜ್ ಕರೆಕ್ಷನ್ಸ್ ಇಂದ ನೇಮ್ ಆಗಿ. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಬಸವರಾಜ್ ಶಿವಗಾವಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಲಿಂಗರಾಜ್, ಹಿಂದುಳಿದ ವರ್ಗಗಳ ಅಧಿಕಾರಿ ಮುದ್ಕಪ್ಪ ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಉಪಸ್ಥಿತರಿದ್ದರು. ಪ್ರವಾದಿ ಮೊಹಮ್ಮದ್ ಅವರ 1501ನೇ ಜನ್ಮದಿನದ ಅಂಗವಾಗಿ ತಾಲೂಕಿನ ವಿವಿಧೆಡೆ ಮುಸ್ಲಿಂ ಬಾಂಧವರು ಸಂತಸ ಹಾಗೂ ಸಂಭ್ರಮದಿಂದ ನಬಿ ದಿನಾಚರಣೆಯನ್ನು ಆಚರಿಸಿದರು. ಸಕಲೇಶಪುರ ತಾಲೂಕಿನ ಹಾನ್ಬಾಳು, ಕಾಡುಮನೆ, ಮಾರನಹಳ್ಳಿ, ದೇಕ್ಲಾ, ರಕ್ಷಿದಿ, ಆನೆಮಹಲ್, ಕುಡುಗರಹಳ್ಳಿ, ಆಚಂಗಿ, ಹಲಸುಲಗಿ, ಸುಂಡೆಕೆರೆ, ಬಾಳುಪೇಟೆ, ಹೊಸೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ನಬಿ ದಿನಾಚರಣೆಯನ್ನು ಆಚರಿಸಿ ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಹಬಾಳ್ವೆ ನೆಲೆಸಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಆಚಂಗಿ ಜುಮ್ಮಾ ಮಸೀದಿಯ ಅಧ್ಯಕ್ಷ ಹಮೀದ್ ಹಾಜಿ ಮಾತನಾಡಿ, ಪ್ರವಾದಿ ಮೊಹಮ್ಮದ್ ಅವರ 1501ನೇ ಜನ್ಮದಿನದ ಅಂಗವಾಗಿ ಆಚಂಗಿ ಜಮಾತಿನ ಆಡಳಿತ ಸಮಿತಿ ಹಾಗೂ ಸದಸ್ಯರ ನೇತೃತ್ವದಲ್ಲಿ ಮಿಲಾದ್ ರ್ಯಾಲಿ ಆಯೋಜಿಸಲಾಗಿದೆ. ಪ್ರವಾದಿಯವರ ಜೀವನ ಸಂದೇಶಗಳನ್ನು ಪಾಲಿಸುವುದರೊಂದಿಗೆ ದೇಶದ ಶಾಂತಿ, ಸೌಹಾರ್ದತೆ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥಿಸುವುದು ಆಚರಣೆಯ ಉದ್ದೇಶವಾಗಿದೆ ಎಂದರು. ಜನ್ಮದಿನವನ್ನು ಅದರ ಇದಾಗಿ ಆಚಂಗಿ ಜುಮ್ಮಾ ಮಸೀದಿನಿಂದ ಹಲಸುಲಗಿಯವರೆಗೆ ನಮ್ಮ ಮೀಲಾದ್ ರ್ಯಾಲಿಯು ನಡೆಯುತ್ತಾ ಇದೆ. ಇನ್ಶಾ ಅಲ್ಲಾಹ್ ನಮ್ಮ ಜಾಥೆಯು ಅಬು ಉಸ್ತಾದ್ ಮಾತನಾಡಿ, ಧರ್ಮ ಹಾಗೂ ಜಾತಿಯ ಎಲ್ಲೆಗಳನ್ನು ಮೀರಿ ಸ್ನೇಹ, ಪ್ರೀತಿ ಮತ್ತು ಮಾನವೀಯ ಸಂಬಂಧಗಳನ್ನು ಬೆಳೆಸಿಕೊಳ್ಳಬೇಕು. ಪರಸ್ಪರರ ಹಬ್ಬ, ಆಚರಣೆ ಹಾಗೂ ಸಂಭ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಸಮಾಜದಲ್ಲಿ ಉತ್ತಮ ಬಾಂಧವ್ಯ ಬೆಳೆಸಬೇಕು. ದೇಶವು ಶಾಂತಿ ಮತ್ತು ಸೌಹಾರ್ದತೆಯ ಬೀಡಾಗಿ ಮುಂದುವರಿಯಬೇಕು. ಎಲ್ಲರೂ ಸಹಬಾಳ್ವೆಯಿಂದ ಬದುಕುವ ವಾತಾವರಣ ನಿರ್ಮಾಣವಾಗಬೇಕು. ದೇಶದ ಜನತೆಗೆ ಎಲ್ಲ ರೀತಿಯಲ್ಲಿ ಒಳಿತಾಗಲಿ ಹಾಗೂ ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸಿದರು. 1501ನೆಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆಯನ್ನು ಇಂದು ಆಚಂಗಿ ಗ್ರಾಮದ ಮುಯ್ಯದ್ದೀನ್ ಜುಮಾ ಮಸೀದಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲ ಶಾಂತಿ ಅರಸನಿಗೆ ದರ್ಗದವರೆಗೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1501ನೆಯ ಶುಭಾಶಯಗಳನ್ನು ಕೋರುತ್ತಾ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಗಾಗಿ
ಈ ಸಂದರ್ಭದಲ್ಲಿ ಆಚಂಗಿ ಜುಮಾ ಮಸೀದಿಯ ಅಧ್ಯಕ್ಷ ಹಮೀದ್ ಹಾಜಿ, ಕಾರ್ಯದರ್ಶಿ ಉಪಾಧ್ಯಕ್ಷ ಶಂಶು, ಖದೀಬರಾದ ರಫೀಕ್ ಮದನಿ, ಇಬ್ರಾಹಿಂ, ಖಲೀಲ್, ಅಜೀಜ್ ಸೇರಿದಂತೆ ಜಮಾತಿನ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಆಮ್ ಆದ್ಮಿ ಪಕ್ಷದ ಕಡೆಗೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲು ಮುಂದೆ ಬರುತ್ತಿದ್ದಾರೆ ಎಂದು ಎಎಪಿ ರಾಜ್ಯ ಉಪಾಧ್ಯಕ್ಷ ವಿಜಯ್ ಶರ್ಮಾ ತಿಳಿಸಿದ್ದಾರೆ. ಮಳವಳ್ಳಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೆಹಲಿ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಆಮ್ ಆದ್ಮಿ ಪಕ್ಷವು ಉತ್ತಮ ಆಡಳಿತ ನೀಡಿದ್ದು, ಕರ್ನಾಟಕದ ಜನತೆಯೂ ಸಹ ಅಂತಹ ಜನಪರ ಆಡಳಿತವನ್ನು ಬಯಸುತ್ತಿದ್ದಾರೆ ಎಂದರು. ಕೇವಲ ರಾಜಕೀಯ ಪಕ್ಷಗಳನ್ನು ಬದಲಾಯಿಸುವುದಕ್ಕಿಂತ ಜನರಿಗೆ ನೇರ ಅನುಕೂಲ ಕಲ್ಪಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಅಲ್ಲದೆ ಚುನಾವಣೆಯಲ್ಲಿ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಜನರ ಮೇಲಿದೆ ಎಂದು ಅಭಿಪ್ರಾಯಪಟ್ಟರು. ಸದ್ಯ ರಾಜ್ಯಾದ್ಯಂತ ಪಕ್ಷವನ್ನು ಗಟ್ಟಿಗೊಳಿಸಲು ಸಂಘಟನಾ ಕಾರ್ಯಗಳು ಮುಂದುವರೆದಿದೆ ಎಂದು ಅವರು ಹೇಳಿದರು. ಕೆಲವು ರಾಜ್ಯಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಸೊ ಇವತ್ತು ನಿನ್ನೆ ಮೊನ್ನೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನಾನು ನೋಡ್ತಾ ಇದ್ದೆ. ಡೆಲ್ಲಿ ಜನ ಏನು ಮಾತಾಡ್ತಿದ್ದಾರೆ ಈಗ ಆಮ್ ಆದ್ಮಿ ಪಕ್ಷ ಇರುವಾಗ, ಅಧಿಕಾರದಲ್ಲಿರುವಾಗ ತಿಂಗಳಿಗೆ ನಮಗೆ 10,000 to 13,000 ರೂಪಾಯಿ ಉಳಿತಾಯ ಆಗ್ತಿದೆ. ಒಳ್ಳೆ ಮೊಹಲ್ಲಾ ಕ್ಲಿನಿಕ್, ಒಳ್ಳೆ ಶಾಲೆ, ಮಹಿಳೆಯರಿಗೆ ಬಸ್ ಪ್ರಯಾಣ, ಆ ಥರ ಬೇರೆ ಬೇರೆ ಕೆಲಸದಿಂದ ಇವತ್ತು ಟೋಟಲಿ ಅದು ಬಂದಾಗಿದೆ. ಸೊ ನಾನು ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಮ್ ಆದ್ಮಿ ಪಕ್ಷ ಡೆಲ್ಲಿನಲ್ಲಿ ಮತ್ತು ಪಂಜಾಬ್ನಲ್ಲಿ ಇವತ್ತು ಭಾಳ ಉತ್ತಮವಾದ ಕೆಲಸಗಳು ಏನು ಮಾಡ್ತಾ ಇದೆ, ಅದು ಮಾಡಲಿಕ್ಕೆ ಒಂದೇ ಒಂದು ಕಾರಣ ಈಗ ಪ್ರೆಸೆಂಟ್. ಈ ಕಾರ್ಯಕ್ರಮದಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಜೀಪ್ ಸಹಾನಿ, ಮಂಡ್ಯ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ವಾಸಿಂ ಹಾಗೂ ರಾಷ್ಟ್ರೀಯ ಸಂವಿಧಾನ ಪರ ವಿಚಾರ ವೇದಿಕೆ ಅಧ್ಯಕ್ಷ ಕೃಷ್ಣಕುಮಾರ್ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕಿನ ಸೋಂಪುರ ಗ್ರಾಮದ ಶರಣಬಸವೇಶ್ವರ ಪ್ರೌಢಶಾಲೆಯಲ್ಲಿ ಇಟಗಿ ವಲಯ ಮಟ್ಟದ ಕ್ರೀಡಾಕೂಟ ಜರುಗಿದವು. ಕ್ರೀಡಾಕೂಟ ಉದ್ಘಾಟಿಸಿದ ತಾಲೂಕು ಅಕ್ಷರ ದಾಸೋಹಾಧಿಕಾರಿ ಕೆಜೆ ದಾನಿ ಮಾತನಾಡಿ, ವಿದ್ಯಾರ್ಥಿಗಳು ಕ್ರೀಡೆಯನ್ನ ಶ್ರದ್ಧೆ, ಕಾಯ, ವಾಚ, ಮನಸ್ಸಿನಿಂದ ಕ್ರೀಡೆಯನ್ನು ರೂಢಿಸಿಕೊಳ್ಳಬೇಕು. ಅದು ಮುಂದೊಂದು ದಿನ ವೃತ್ತಿ ಜೀವನ ಅದರ ಸ್ತಂಭವಾಗಲಿದೆ. ಯಾವುದೇ ಕ್ರೀಡೆಯೂ ಹಾನಿಕರವಲ್ಲ, ಅದು ನಮ್ಮ ಶ್ರೇಷ್ಠತೆಯನ್ನ ಎತ್ತರ ಮಟ್ಟಕ್ಕೆ ಬೆಳೆಸುತ್ತದೆ. ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಪಟ್ಟಣದ ಸ್ಪರ್ಧಾಳಿಗಳ ಜೊತೆಗೆ ಪೈಪೋಟಿ ಮಾಡಲು ಎಲ್ಲಾ ರೀತಿಯ ತರಬೇತಿಯನ್ನು ಪಡೆಯಲು ಸಿದ್ಧರಾಗಬೇಕು. ಯಲಬುರ್ಗಾ, ಕುಕ್ನೂರು ತಾಲೂಕುಗಳಲ್ಲಿ ಅನೇಕ ಜನ ಕ್ರೀಡಾಪಟುಗಳು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಉದಾಹರಣೆಗಳಿವೆ. ಅದರಂತೆ ನೀವು ಕೂಡ ಬೆಳೆಯಲು ಮುಂದಾಗಬೇಕು. ದೈಹಿಕ ಸದೃಢತೆಯನ್ನ ಕಾಯ್ದುಕೊಳ್ಳಬೇಕು ಎಂದು ಹೇಳಿದರು. ಸಂಸ್ಥೆಯ ಅಧ್ಯಕ್ಷ ಸೋಮಶೇಖರ್ ಗೌಡ ಅಧ್ಯಕ್ಷತೆ ವಹಿಸಿದರು. ಈ ಹಂತದಿಂದ ಪ್ರಾರಂಭಿಸಿ ಜಿಲ್ಲಾ, ವಿಭಾಗ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ಸ್ಪರ್ಧೆಗಳು ಭಾಗವಹಿಸ್ತಾರೆ. ಈಗಾಗಲೇ ನಮ್ಮ ಶರಣಪ್ಪ ಸರ್ ಹೇಳಿದಂಗೆ ಕಳೆದ ವರ್ಷ ನಮ್ಮ ತಾಲೂಕಿನ ಇಬ್ಬರು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದವರೆಗೂ ಹೋಗಿರುವಂತಹದ್ದು ನಮ್ಮ ಹೆಮ್ಮೆ. ಕ್ರೀಡೆಗಳು ಪ್ರತಿಯೊಬ್ಬರ ಜೀವನಕ್ಕೂ ಬಹಳ ಮುಖ್ಯ. ಯಾಕಂದ್ರೆ ಆಟ ಇಲ್ಲದೆ ಜೀವನವಿಲ್ಲ. ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ಪ್ರತಿಯೊಬ್ಬರು ಆಟ ಆಡ್ತಿರ್ತಾರೆ. ಆದ್ರೆ ಕ್ರೀಡೆಗಳು ಯಾವಾಗ ಆಗ್ತಾವಂತಂದ್ರೆ ಆಟದಲ್ಲಿ ಶಿಸ್ತುಬದ್ಧ ಮತ್ತು ನಿಯಮಗಳು. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರ ಪರಿವೀಕ್ಷಕ ಶರಣಪ್ಪ ಅರಿಕೇರಿ, ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್ ಕಂಬಳಿ, ಮುಖ್ಯೋಪಾಧ್ಯಾಯ ರೇವಣಪ್ಪ ಬಿಗೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಭೀಮೇಶ್, ಹಳೆ ವಿದ್ಯಾರ್ಥಿ ಬಸವರಾಜ್ ಮಾಸ್ಕಟ್ಟಿ ಇತರರು ಹಾಜರಿದ್ದರು. ತಮಿಳುನಾಡಿಗೆ ಮತ್ತೆ 9,000 ಕ್ಯೂಸೆಕ್ಸ್ ನೀರು ಬಿಡುವಂತೆ ಆದೇಶ ನೀಡಿರುವುದನ್ನು ವಿರೋಧಿಸಿ ತಮಿಳುನಾಡಿಗೆ ತಕ್ಷಣವೇ ನೀರು ಬಿಡುತ್ತಿರುವುದನ್ನು ನಿಲ್ಲಿಸಿ ರೈತರಿಗೆ ಬೆಳೆ ಬೆಳೆಯಲು ನೀರು ಬಿಡುವಂತೆ ಆಗ್ರಹಿಸಿ ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ಹಲಗೂರು ವೃತ್ತದಲ್ಲಿ ಸುವರ್ಣ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಗಿರೀಶ್ ಮಾತನಾಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮಂಡಳಿ ಜುಲೈ 29ರಿಂದ ಆಗಸ್ಟ್ 24ರವರೆಗೆ ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದ ಹಿನ್ನೆಲೆ ನೀರು ಬಿಟ್ಟಿದ್ದರೂ ಸಹ ನಿನ್ನೆಯಿಂದ ಮತ್ತೆ ಪ್ರತಿದಿನ 9,000 ಕ್ಯೂಸೆಕ್ಸ್ ನೀರು ಬಿಡುವಂತೆ ಹೊಸ ಆದೇಶ ನೀಡಿದೆ. ಇದು ನಮ್ಮ ರಾಜ್ಯದ ಜನರಿಗೆ, ಜಿಲ್ಲೆಯ ಜನತೆಗೆ, ನಾಡಿನ ರೈತರಿಗೆ ಮರಣ ಶಾಸನವಿದ್ದಂತೆ. ಏಕೆಂದರೆ ಈಗಾಗಲೇ ಮುಂಗಾರು ಮಳೆ ಬಂದಿಲ್ಲ, ನಮ್ಮ ರಾಜ್ಯದಲ್ಲಿ ಬರ ತಾಂಡವವಾಡುತ್ತಿದೆ. ಆದರೂ ನಮ್ಮ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿಲ್ಲ. ಈ ರಾಜ್ಯದ ರೈತರಿಗೆ ಬರ ಪರಿಹಾರ ನೀಡಿಲ್ಲ. ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷ ಸಂತೋಷ್, ಚಂದ್ರು, ಬಸಂತಕುಮಾರ್, ಪೂರ್ಣಚಂದ್ರ, ಮನು ಸೇರಿದಂತೆ ಇತರರು ಹಾಜರಿದ್ದರು. ಏನು ಆದೇಶ ಮಾಡಿತ್ತು ಅದೇ ರೀತಿ ಸರ್ಕಾರ ನೀರು ಬಿಟ್ಟಿಗೂ ಕೂಡ ಮತ್ತೆ ನಿನ್ನೆ ಕೂಡ ಒಂದು ಆದೇಶ ಹೊರಬಿಟ್ಟಿದೆ. ಪ್ರತಿದಿನ 9,000 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಏನು ಆದೇಶ ಮಾಡಿದೆ, ಇದು ಈ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಜನರಿಗೆ ಮತ್ತು ರೈತರಿಗೆ ಮರಣ ಶಾಸನ ಇದ್ದಂತೆ. ಕಾರಣ ಆದರೂ ಇಷ್ಟೇ, ಈ ವರ್ಷ ನಮಗೆ ಮುಂಗಾರು ಮಳೆ ಬಂದಿಲ್ಲ. ಈಗಾಗಲೇ ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ. ಹಂಗಿದ್ರೂ ಕೂಡ ನಮ್ಮ ಗುಬ್ಬಿ ತಾಲೂಕಿನ ಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಗುರುಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾದರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಗಂಗಾಧರ್ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗುರುಪ್ರಸಾದ್ ಒಬ್ಬರೇ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣೆ ಅಧಿಕಾರಿಗಳು ಅವಿರೋಧವಾಗಿ ಆಯ್ಕೆ ಮಾಡಿದರು. ನೂತನ ಅಧ್ಯಕ್ಷ ಗುರುಪ್ರಸಾದ್ ಸುದ್ದಿಗಾರರೊಂದಿಗೆ ಜೊತೆ ಮಾತನಾಡಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಾಜಣ್ಣನವರ ಸಹಕಾರ ಪಡೆದು ಸಹಕಾರಿ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದರಲ್ಲದೆ, ನಮ್ಮ ಸಂಘದಲ್ಲಿ 1 ಕೋಟಿಗೂ ಅಧಿಕ ಸಾಲವನ್ನು ರೈತರಿಗೆ ನೀಡಿದ್ದು, ಅಡಿಕೆ ಸಾಲ, ವಾಹನ ಸಾಲ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ರೈತರಿಗೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ರೈತರಿಗೆ ಹೆಚ್ಚು ಸಾಲವನ್ನು ನೀಡುತ್ತೇವೆ. ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಿದರು. ಆದಷ್ಟು ಹೆಚ್ಚಿನಾಗಿ ಸಾಲ ಸೌಲಭ್ಯಗಳನ್ನು ಕೊಡಿಸಬೇಕು.
ಈಗಾಗಲೇ ನಾವು 1.25 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಸಾಲ ಕೊಡ್ಸಿದ್ವಿ KCC ಸಾಲನ. ಮತ್ತು ಜೊತೆಗೆ ಜಾಮೀನು ಸಾಲ ಅಂತೇಳಿ ಪಿಗ್ನಿ ಸಾಲನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅಡಿಕೆ ಅಡಮಾನ ಸಾಲನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇದು ವಾಹನಗಳ ಸಾಲನು ಕೊಡ್ತಾ ಇದ್ದೀವಿ. ಮತ್ತು ಚಿನ್ನ ಬೆಳೆನೂ ಕೂಡ ಆದಾಯಿಸ್ಕೊಂಡು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಾಲನು ಕೂಡ ಸೊಸೈಟಿಯಿಂದ ಕೊಡ್ತಾ ಇದ್ದೀವಿ. ಇನ್ನು ಹೆಚ್ಚಿನದಾಗಿ ಕೊಡಬೇಕು ಒಂದು ಸಾಲ ಸೌಲಭ್ಯಗಳನ್ನು, ವಾಹನ ಸಾಲ ಆಗಲಿ, ಅಡಿಕೆ ಸಾಲ ಆಗಲಿ, ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಎಲ್ಲರೂ ಕೂಡ ಇದೇ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಶಿವಣ್ಣ, ನಿರ್ದೇಶಕರಾದ ಗಂಗಾಧರಯ್ಯ, ಗಂಗಬಸಪ್ಪ, ಚನ್ನಬಸವಯ್ಯ, ಗಂಗರಾಜಯ್ಯ, ಸಿದ್ದರಾಮಣ್ಣ, ದೇವರಾಜ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಾನೆಲ್ ಕಾಮಗಾರಿ ವಿಳಂಬ, ರೈತರಿಗೆ ಸಮರ್ಪಕ ನೀರು ಸಿಗದೆ ಪರದಾಟ, ಸೂಕ್ತ ಕ್ರಮಕ್ಕೆ ಕಣಗಾಲ್-ಮೂರ್ತಿ ಆಗ್ರಹ. ಕಲಬುರಗಿ ಪೊಲೀಸರಿಂದ ಮನೆಗಳ್ಳತನ ಪ್ರಕರಣ ಭೇದ, 13.4 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ವಶ, ಪೊಲೀಸ್ ಆಯುಕ್ತರಾದ ಡಾ ಶರಣಪ್ಪ ಮಾಹಿತಿ. ಮಸೀದಿ ಚರ್ಚ್ಗಳಿಗೂ ಧಾರ್ಮಿಕ ಕಾನೂನು ರೂಪಿಸಲಿ, ಹಿಂದೂ ದೇವಾಲಯಗಳ ಮಾದರಿಯಲ್ಲಿ ಸರ್ಕಾರದ ಅಧೀನಕ್ಕೆ ತರಲಿ, ಅರ್ಚಕರ ಒಕ್ಕೂಟದಿಂದ ಒತ್ತಾಯ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.